ಕೊಟ್ಟೂರೇಶ್ವರನ ಎಲ್ಲ ಭಕ್ತಾದಿಗಳಿಗೂ ಲಕ್ಷದೀಪೋತ್ಸವ ಹಾಗೂ ಕಾರ್ತಿಕೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಶ್ರೀ ಗುರು ಕೊಟ್ರೇಶ್ವರ ಲಕ್ಷದೀಪೋತ್ಸವವು ಮತ್ತು ಕಾರ್ತಿಕೋತ್ಸವವು ಭಾಳ ಅದ್ದೂರಿಯಿಂದ ಜರುಗಿತು. ಕೊಟ್ಟೂರೇಶ್ವರನ ಕ್ರಿಯಾಮೂರ್ತಿಗಳಾದ ಶ್ರೀ ಮನ್ನಿ ಪ್ರಾ ಶಿವಕುಮಾರ ಸ್ವಾಮೀಜಿಗಳು, ಕಟ್ಟಿಮನಿ ದೈವಸ್ಥರು, ಜಿಲ್ಲಾಧಿಕಾರಿಗಳು ಮತ್ತು ACP ಯವರು, ಪ್ರಧಾನ ಧರ್ಮಕರ್ತರಾದ KM ಶೇಖರಯ್ಯ, ಧಾರ್ಮಿಕ ದತ್ತು ಇಲಾಖೆಯ AC ಗಂಗಾಧರ ಮತ್ತು ಕೊಟ್ರೇಶ್ವರನ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಹನುಮಂತಪ್ಪನವರು ದೀಪವನ್ನು ಹಚ್ಚುವ ಮೂಲಕ ದೀಪೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. ಸ್ವಾಮಿಯ ಬೆಳ್ಳಿಯ ರಥೋತ್ಸವವು ಭಾಳ ಅದ್ದೂರಿಯಿಂದ ಜರುಗಿತು. ಬೆಳ್ಳಿಯ ರಥೋತ್ಸವವನ್ನು ಸ್ವಾಮಿಗಳು ರಥೋತ್ಸವವನ್ನು ಹೇರಿ ಕೂರುವ ಮೂಲಕ ಭಕ್ತಾದಿಗಳಿಗೆ ಆಶೀರ್ವದಿಸಿದರು. ಭಕ್ತಾದಿಗಳು ಹರ್ಷಭರಿತರಾಗಿ ಘೋಷಣೆಯ ಮೂಲಕ ರಥೋತ್ಸವವನ್ನು ಎಳೆಯುವ ಮೂಲಕ ಚಾಲನೆಯನ್ನು ನೀಡಿದರು. ನಂತರ ನಂದಿಕೋಲ್ ಮತ್ತು ಸಮಳವಾದ್ಯವು ಭಕ್ತಾದಿಗಳನ್ನು ಬಹಳ ಹರ್ಷಭರಿತರನ್ನಾಗಿ ಮಾಡಿದೆ ಎಂದರೆ ತಪ್ಪಾಗಲಾರದು. ಅದರ ಒಂದು ತಮ್ಮಲ್ಲಿರ್ತಕ್ಕಂಥ ನೋವು ನಲಿಗಳನ್ನೆಲ್ಲ ಮರೆತು ಕೊಟ್ಟೇಶ್ವರನ ಕೃಪೆಗೆ ಪಾತ್ರರಾಗಿ ನಂದಿಗೋಲ್ ಮತ್ತು ಸಮಳವಾದ್ಯಗಳನ್ನು ವೀಕ್ಷಣೆ ಮಾಡುತ್ತಾ ತಮ್ಮನ್ನು ತಾವು ಮರೆತು ಆ ಒಂದು ಭಕ್ತಿಯಲ್ಲಿ ಪಾತ್ರರಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಭಕ್ತಾದಿಗಳು ತಮ್ಮ ಕಷ್ಟಗಳೆಲ್ಲ ದೂರವಾಗಿ ತಮ್ಮ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿ ನೀಡಲಿ ಎಂದು ಮತ್ತು ತಾವು ಹರಕೆ ಹೊತ್ತ ಹರಕೆಯನ್ನು ತೀರಿಸಲೆಂದು ಸ್ವಾಮಿಯ ದೇವಸ್ಥಾನದ ಮುಂದುಗಡೆ ಇರತಕ್ಕಂಥ ಕೊಬ್ಬರಿ ಸುತ್ತಕ್ಕಂಥ ಸ್ಥಳದಲ್ಲಿ ತಾವು ಹರಕೆಯ ಕೊಬ್ಬರಿಯನ್ನು ಹಾಕುವ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ನಂತರ ಹಳ್ಳಿಗಳಿಂದ ಬಂದಿರತಕ್ಕಂಥ ಭಕ್ತರೆಲ್ಲರೂ ಸ್ವಾಮಿಯ ಒಂದು ಕಾರ್ತಿಕೋತ್ಸವದ ಭಾಗವಹಿಸಿ ಭಕ್ತಿಗೆ ಪಾತ್ರರಾಗಿ ನಂತರ ತಮ್ಮ ಊರುಗಳಿಗೆ ಹಿಂದಿರುಗಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಬಹಳ ಅಚ್ಚುಕಟ್ಟಾಗಿ ಬಂದೋಬಸ್ತನ್ನು ನೀಡಿದ್ದರು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಂತರ ವೀರಭದ್ರೇಶ್ವರನ ಒಡಪನ್ನು ಬಹಳ ಸೊಗಸಾಗಿ ಹೇಳುವ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ನೀವೆಲ್ಲರೂ ಶಾವಚಿತ್ತದಿಂದ ಕೇಳಿರಿ, ಶ್ರೀ ವೀರಭದ್ರನು ಹುಟ್ಟಿದ ಪರ್ಯಂಪೆಳುವೆನು. ಆಗ ಶ್ರೀ ವೀರಭದ್ರನು ಗುಡುಗುಡಿಸಿ ಆರ್ಭಟಿಸಿ ಪೊಡವೆಯೋ